ವೀಕ್ಷಕರೇ ನಮಸ್ಕಾರ, ಬಿಎನ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ನಾನಿವತ್ತು ಓರ್ವ ಮಹಾನ್ ವ್ಯಕ್ತಿಯ ಬಗ್ಗೆ ಹೇಳುತ್ತಾ ಇದ್ದೇನೆ. ಇವರು ಬಡತನವನ್ನ ಮೆಟ್ಟಿ ನಿಂತವರು, ಅನ್ಯಾಯ, ಶೋಷಣೆ, ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದವರು, ಭಾರತಕ್ಕೆ ಮರೆಯಲಾರದ ಚೈತನ್ಯ ನೀಡಿದಂತಹ ಮಹಾನ್ ನಾಯಕ, ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಡಿದವರು, ದಲಿತರಿಗೆ, ಮಹಿಳೆಯರಿಗೆ ತಮ್ಮ ಹಕ್ಕನ್ನ ನಿಯೋಜಿಸಿ ಸಂವಿಧಾನವನ್ನ ರಚಿಸಿದಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ತತ್ವಗಳನ್ನ ಎತ್ತಿ ಹಿಡಿಯುವ ಸಂವಿಧಾನವನ್ನ ರೂಪಿಸುವಲ್ಲಿ ಅವರ ಪ್ರಯತ್ನಗಳನ್ನು ಗುರುತಿಸಿ ಭಾರತೀಯ ಸಂವಿಧಾನದ ಪ್ರಧಾನ ವಾಸ್ತುಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪಾತ್ರವನ್ನ ಕೊಂಡಾಡಲಾಗುತ್ತದೆ. ಭಾರತದಲ್ಲಿ ಸಾಮಾಜಿಕ ತಾರತಮ್ಯದ ವಿರುದ್ಧ ಅವರ ನಿರಂತರ ಹೋರಾಟ ಮತ್ತು ತುಳಿತಕ್ಕೊಳಗಾದ ಜಾತಿಗಳ ಹಕ್ಕುಗಳಿಗಾಗಿ ಅವರ ಪ್ರತಿಪಾದನೆಯು ಭಾರತದಲ್ಲಿ ನೀತಿಗಳು ಹಾಗೂ ಸಾಮಾಜಿಕ ಸುಧಾರಣೆಗಳನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಶಿಕ್ಷಣವನ್ನ ಪರಿವರ್ತನೆಯ ಸಾಧನವಾಗಿ ತೆಗೆದುಕೊಂಡ ಮಹಾನ್ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್. ಸಾಮಾಜಿಕ ಹಾಗೂ ಆರ್ಥಿಕ ವಲಯಗಳಲ್ಲಿ ಬದಲಾವಣೆ ತರಲು ಶಿಕ್ಷಣ ಎಷ್ಟು ಮಹತ್ವದ್ದು ಎಂಬುದನ್ನು ಡಾಕ್ಟರ್ ಅಂಬೇಡ್ಕರ್ ಪ್ರತಿಪಾದಿಸಿದ್ದರು. ವಿದೇಶದಲ್ಲಿ ವ್ಯಾಸಂಗ ಮಾಡಿದ ಅಂಬೇಡ್ಕರ್ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಅನ್ವೇಷಣೆಗಳನ್ನ ಮಾಡಿದ್ರು. ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರವಾದದ್ದು. ಜಾತಿ ಹಾಗೂ ಅಸಮಾನತೆಯ ಸಮಸ್ಯೆಗಳ ಬಗ್ಗೆ ಲೇಖನಿಯನ್ನೇ ಖಡ್ಗದಂತೆ ಬಳಸಿದವರು ಡಾಕ್ಟರ್ BR ಅಂಬೇಡ್ಕರ್. ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಜನಿಸುತ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಬೇದಾರ್ ರಾಮ್ಜಿ ಮಾಲೋಜಿ ಸಕ್ಪಾಲ್ ಅವರ ಮಗ. ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದಾರ್ ಆಗಿದ್ರು. ಬಾಬಾ ಸಾಹೇಬರ ತಂದೆ ಸಂತ ಕಬೀರನ ಅನುಯಾಯಿಗಳಾಗಿದ್ರು ಮತ್ತು ಚೆನ್ನಾಗಿ ಓದಿದಂತಹ ವ್ಯಕ್ತಿ ಕೂಡ ಆಗಿದ್ರು. ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ತಂದೆ ಸೇವೆಯಿಂದ ನಿವೃತ್ತರಾದಾಗ ಅವರಿಗೆ 2 ವರ್ಷ ವಯಸ್ಸಾಗಿತ್ತು. ಕೇವಲ 6 ವರ್ಷದವರಾಗಿದ್ದಾಗ ಅವರ ತಾಯಿಯನ್ನ ಕಳೆದುಕೊಳ್ಳುತ್ತಾರೆ. ಬಾಬಾ ಸಾಹೇಬರು ತಮ್ಮ ಆರಂಭಿಕ ಶಿಕ್ಷಣವನ್ನ ಬಾಂಬೆಯಲ್ಲಿ ಪಡೆಯುತ್ತಾರೆ. ತನ್ನ ಶಾಲಾ ದಿನಗಳಿಂದಲೂ ಕೂಡ ಭಾರತದಲ್ಲಿ ಅಸ್ಪೃಶ್ಯರಾಗಿದ್ದರೆ ಎಂತಹ ಅವಮಾನವನ್ನ ಸಹಿಸಿಕೊಳ್ಳಬೇಕಾಗುತ್ತದೆ, ಎಷ್ಟು ನೋವಾಗುತ್ತದೆ ಎನ್ನುವಂತಹದ್ದನ್ನ ಅಂಬೇಡ್ಕರ್ ಅವರು ಅರಿತುಕೊಂಡಿದ್ರು. ಅಂಬೇಡ್ಕರ್ ಅವರು ತಮ್ಮ ಶಾಲಾ ಶಿಕ್ಷಣವನ್ನ ಸತಾರದಲ್ಲಿ ತೆಗೆದುಕೊಳ್ತಾ ಇದ್ರು. ತನ್ನ ತಾಯಿಯನ್ನ ಕಳೆದುಕೊಂಡ ನಂತರ ಶಾಲಾ ಶಿಕ್ಷಣದುದ್ದಕ್ಕೂ ಅವರು ಅಸ್ಪೃಶ್ಯತೆಯ ಶಾಪದಿಂದ ನೋವನ್ನ ಅನುಭವಿಸುತ್ತಾರೆ. 1913 ಡಾಕ್ಟರ್ ಅಂಬೇಡ್ಕರ್ ಅವರು ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ಹೋಗಲು ವಿದ್ವಾಂಸರಾಗಿ ಆಯ್ಕೆಯಾಗುತ್ತಾರೆ. ಅವರ ಶೈಕ್ಷಣಿಕ ವೃತ್ತಿ ಜೀವನದ ಮಹತ್ವದ ತಿರುವನ್ನ ಪಡೆದುಕೊಳ್ಳುತ್ತಾರೆ. MA ಮತ್ತು PhD ಪದವಿಯನ್ನ ಪಡೆದುಕೊಳ್ಳುತ್ತಾರೆ. 1915 ಮತ್ತು 1916 ಕ್ರಮವಾಗಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಪದವಿಗಳು. ನಂತರ ಹೆಚ್ಚಿನ ಅಧ್ಯಯನಕ್ಕಾಗಿ ಲಂಡನ್ಗೆ ತೆರಳುತ್ತಾರೆ. ಅತ್ಯುತ್ತಮ ಪದವಿಯನ್ನ ಪಡೆದ ನಂತರ ಭಾರತಕ್ಕೆ ಹಿಂದಿರುಗುತ್ತಾರೆ. ದೀರ್ಘಾವಧಿಯಲ್ಲಿ ಅವರನ್ನ ಹಣಕಾಸು ಮಂತ್ರಿಯಾಗಿ ಅಲಂಕರಿಸುವ ದೃಷ್ಟಿಯಿಂದ ಬರೋಡಾದ ಮಹಾರಾಜರ ಮಿಲಿಟರಿ ಕಾರ್ಯದರ್ಶಿಯಾಗಿ ನೇಮಕಗೊಳ್ಳುತ್ತಾರೆ. ಸ್ಕಾಲರ್ಶಿಪ್ ಅವಧಿ ಮುಗಿದು ಸೇವೆಗೆ ಸೇರಿದ ಕಾರಣ ಬಾಬಾ ಸಾಹೇಬರು ಸೆಪ್ಟೆಂಬರ್ 1917 ನಗರಕ್ಕೆ ಮರಳುತ್ತಾರೆ. ಆದರೆ ನವೆಂಬರ್ 1917 ನಗರದಲ್ಲಿ ಸ್ವಲ್ಪ ಸಮಯದ ನಂತರ ಮುಂಬೈಗೆ ತೆರಳುತ್ತಾರೆ. ಅಸ್ಪೃಶ್ಯತೆಯ ಆಧಾರದ ಮೇಲೆ ಎದುರಿಸಿದಂತಹ ದೌರ್ಜನ್ಯವು ಅವರನ್ನ ಸೇವೆಯಿಂದ ತೊರೆಯುವಂತೆ ಮಾಡಿತ್ತು. ಡಾಕ್ಟರ್ ಅಂಬೇಡ್ಕರ್ ಅವರು ಬಾಂಬೆಗೆ ಹಿಂದಿರುಗುತ್ತಾರೆ ಮತ್ತು ರಾಜಕೀಯ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕಾಲೇಜಿನಲ್ಲಿ ಸೇರಿಕೊಳ್ಳುತ್ತಾರೆ. ಚೆನ್ನಾಗಿ ಓದಿದ್ದರಿಂದ ವಿದ್ಯಾರ್ಥಿಗಳಲ್ಲಿ ಬಹಳ ಜನಪ್ರಿಯತೆಯನ್ನ ಗಳಿಸುತ್ತಾರೆ. ಆದರೆ ಲಂಡನ್ನಲ್ಲಿ ಕಾನೂನು ಮತ್ತು ಅರ್ಥಶಾಸ್ತ್ರದಲ್ಲಿ ತಮ್ಮ ಅಧ್ಯಯನವನ್ನ ಪುನರಾರಂಭಿಸಲು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುತ್ತಾರೆ. ಕೊಲ್ಲಾಪುರದ ಮಹಾರಾಜರು ಅವರಿಗೆ ಧನ ಸಹಾಯವನ್ನ ಆ ವೇಳೆಯಲ್ಲಿ ಮಾಡುತ್ತಾರೆ. 1924 ಇಂಗ್ಲೆಂಡಿನಿಂದ ಮರಳಿದ ನಂತರ ಖಿನ್ನತೆಗೆ ಒಳಗಾದ ವರ್ಗಗಳ ಕಲ್ಯಾಣಕ್ಕಾಗಿ ಸಂಘವೊಂದನ್ನ ಪ್ರಾರಂಭ ಮಾಡುತ್ತಾರೆ. ಶಿಕ್ಷಣವನ್ನ ಹರಡುವುದು, ಆರ್ಥಿಕ ಪರಿಸ್ಥಿತಿಗಳನ್ನ ಸುಧಾರಿಸುವುದು ಮತ್ತು ಖಿನ್ನತೆಗೆ ಒಳಗಾದ ವರ್ಗಗಳ ಕುಂದುಕೊರತೆಗಳನ್ನ ಪ್ರತಿನಿಧಿಸುವುದು ಸಂಘದ ತಕ್ಷಣದ ಉದ್ದೇಶವಾಗಿತ್ತು. ಹೊಸ ಸುಧಾರಣೆಯ ದೃಷ್ಟಿಯಿಂದ ಖಿನ್ನತೆಗೆ ಒಳಗಾದ ವರ್ಗಗಳ ಕಾರಣವನ್ನ ತಿಳಿಸಲು ಬಹಿಷ್ಕೃತ ಭಾರತ ಪತ್ರಿಕೆಯನ್ನ ಏಪ್ರಿಲ್ 3, 1927 ಪ್ರಾರಂಭ ಮಾಡುತ್ತಾರೆ.
ಅಕ್ಟೋಬರ್ 13, 1935ರಂದು ಖಿನ್ನತೆಗೆ ಒಳಗಾದ ವರ್ಗಗಳ ಪ್ರಾಂತೀಯ ಸಮ್ಮೇಳನವನ್ನ ನಾಸಿಕ್ ಜಿಲ್ಲೆಯಲ್ಲಿ ಯೋಲಾದಲ್ಲಿ ನಡೆಸಲಾಯಿತು. ಈ ಸಮಾವೇಶದಲ್ಲಿ ಘೋಷಣೆ ಮಾಡುವ ಮೂಲಕ ಹಿಂದೂಗಳಿಗೆ ಶಾಕ್ ಒಂದನ್ನು ನೀಡುತ್ತಾರೆ. ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಆದರೆ ನಾನು ಹಿಂದೂವಾಗಿ ಸಾಯುವುದಿಲ್ಲ ಎಂದು ಹೇಳುತ್ತಾರೆ. ಅವರ ಸಾವಿರಾರು ಅನುಯಾಯಿಗಳು ಅವರ ನಿರ್ಧಾರವನ್ನ ಬೆಂಬಲಿಸುತ್ತಾರೆ. 1936ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಮಹಾರ್ ಸಮ್ಮೇಳನದಲ್ಲಿ ಉದ್ದೇಶಿಸಿ ಮತ್ತು ಹಿಂದೂ ಧರ್ಮದ ಪರಿತ್ಯಾಗವನ್ನ ಪ್ರತಿಪಾದನೆ ಮಾಡುತ್ತಾರೆ. ಆಗಸ್ಟ್ 15, 1936ರಂದು ಖಿನ್ನತೆಗೆ ಒಳಗಾದ ವರ್ಗಗಳ ಹಿತಾಸಕ್ತಿಗಳನ್ನು ಕಾಪಾಡಲು ಸ್ವತಂತ್ರ ಕಾರ್ಮಿಕ ಪಕ್ಷವನ್ನ ರಚನೆ ಮಾಡ್ತಾರೆ. ಹೆಚ್ಚಾಗಿ ಕಾರ್ಮಿಕ ಜನಸಂಖ್ಯೆಯನ್ನ ರೂಪಿಸುತ್ತಾರೆ. 1938ರಲ್ಲಿ ಕಾಂಗ್ರೆಸ್ ಅಸ್ಪೃಶ್ಯರ ಹೆಸರಿನಲ್ಲಿ ಬದಲಾವಣೆ ಮಾಡುವ ಮಸೂದೆಯನ್ನ ಪರಿಚಯ ಮಾಡುತ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಅವರನ್ನ ತುಂಬಾ ಜನ ಟೀಕೆ ಮಾಡ್ತಾರೆ. ಅವರ ದೃಷ್ಟಿಯಲ್ಲಿ ಹೆಸರು ಬದಲಾಯಿಸುವುದು ಸಮಸ್ಯೆಗೆ ಪರಿಹಾರವಾಗಿರಲಿಲ್ಲ. 1942ರಲ್ಲಿ ಕಾರ್ಮಿಕ ಸದಸ್ಯರಾಗಿ ಭಾರತದ ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿಗೆ ನೇಮಕಗೊಳ್ಳುತ್ತಾರೆ. 1946ರಲ್ಲಿ ಬಂಗಾಳದಿಂದ ಸಂವಿಧಾನ ಸಭೆಗೆ ಆಯ್ಕೆಯಾಗುತ್ತಾರೆ. ಅದೇ ಸಮಯದಲ್ಲಿ ತಮ್ಮ ಪುಸ್ತಕವನ್ನ ಪ್ರಕಟಿಸುತ್ತಾರೆ. ಸ್ವಾತಂತ್ರ್ಯದ ನಂತರ 1947ರಲ್ಲಿ ನೆಹರು ಅವರ ಮೊದಲ ಕ್ಯಾಬಿನೆಟ್ನಲ್ಲಿ ಕಾನೂನು ಮತ್ತು ನ್ಯಾಯ ಸಚಿವರಾಗಿ ನೇಮಕಗೊಳ್ಳುತ್ತಾರೆ. ಆದರೆ 1951ರಲ್ಲಿ ಕಾಶ್ಮೀರ ಸಮಸ್ಯೆ, ಭಾರತದ ವಿದೇಶಾಂಗ ನೀತಿ, ಹಿಂದೂ ಕೋಡ್ ಬಿಲ್ಗೆ ನೆಹರು ನೀತಿಯ ಬಗ್ಗೆ ತಮ್ಮ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜನವರಿ 12, 1953ರಂದು ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಅನ್ನ ನೀಡಲಾಗಿತ್ತು. ಅಂತಿಮವಾಗಿ 21 ವರ್ಷಗಳ ನಂತರ 1935ರಲ್ಲಿ ಯೋಲಾದಲ್ಲಿ ನಾನು ಹಿಂದೂವಾಗಿ ಸಾಯುವುದಿಲ್ಲ ಎಂದು ಘೋಷಿಸಿದ್ದನ್ನ ನಿಜವೆಂದು ಸಾಬೀತುಪಡಿಸಿದರು. ಅಕ್ಟೋಬರ್ 14, 1956ರಂದು ನಾಗ್ಪುರದಲ್ಲಿ ನಡೆದ ಐತಿಹಾಸಿಕ ಸಮಾರಂಭದಲ್ಲಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ. ಡಿಸೆಂಬರ್ 6, 1956ರಂದು ನಿಧನವಾಗುತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 1954ರಲ್ಲಿ ನೇಪಾಳದ ಕಠ್ಮಂಡುವಿನಲ್ಲಿ ಜಾಗತಿಕ ಬೌದ್ಧ ಧರ್ಮ ಮಂಡಳಿನಲ್ಲಿ ಬೌದ್ಧ ಸನ್ಯಾಸಿಗಳಿಂದ ಬೋಧಿಸತ್ವ ಎಂಬ ಬಿರುದನ್ನು ನೀಡಲಾಗಿತ್ತು. ವಿಶೇಷವೆಂದರೆ ಅಂಬೇಡ್ಕರ್ ಬದುಕಿರುವಾಗಲೇ ಅವರಿಗೆ ಬೋಧಿಸತ್ವ ಎಂಬ ಬಿರುದನ್ನು ನೀಡಲಾಗಿತ್ತು. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ವಾತಂತ್ರ್ಯದ ನಂತರದ ಸುಧಾರಣೆಗಳಲ್ಲಿ ಕೊಡುಗೆಯನ್ನ ನೀಡಿದ್ರು. ಇದಲ್ಲದೆ ಭಾರತೀಯ ರಿಸರ್ವ್ ಬ್ಯಾಂಕ್ ರಚನೆಯಲ್ಲಿ ಬಾಬಾ ಸಾಹೇಬರು ಮಹತ್ವವಾದಂತಹ ಪಾತ್ರವನ್ನು ವಹಿಸಿದ್ರು. ಭಾರತದ ರಾಜಕೀಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಅತ್ಯಂತ ನಿರಂತರ ಪರಂಪರೆ ಎಂದರೆ ಸಂವಿಧಾನ ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಭಾರತೀಯ ಸಂವಿಧಾನದ ಪ್ರಧಾನ ವಾಸ್ತುಶಿಲ್ಪಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ ತತ್ವಗಳನ್ನು ಪ್ರತಿಪಾದಿಸಿದ್ದಾರೆ ಎಂಬುದನ್ನು ಖಚಿತಪಡಿಸಿದ್ದರು. ಅಸ್ಪೃಶ್ಯತೆಯ ನಿರ್ಮೂಲನೆ, ಕೆಲವು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯಂತಹ ನಿಬಂಧನೆಗಳನ್ನು ಸೇರಿಸುವುದು ಜಾತಿ ತಾರತಮ್ಯ ಮತ್ತು ಅಸಮಾನತೆಯ ಬೆದರಿಕೆಗಳಿಂದ ಮುಕ್ತ ಭಾರತಕ್ಕಾಗಿ ಅವರ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. ಅಂಬೇಡ್ಕರ್ ಅವರು 1947ರಲ್ಲಿ ಭಾರತದ ಸ್ವಾತಂತ್ರ್ಯದ ನಂತರ ಜವಾಹರ್ಲಾಲ್ ನೆಹರು ಅವರ ಸಂಪುಟದಲ್ಲಿ ದೇಶದ ಮೊದಲ ಕಾನೂನು ಮತ್ತು ನ್ಯಾಯ ಸಚಿವರಾಗಿ ನೇಮಕಗೊಳ್ಳುತ್ತಾರೆ. ಈ ಸಾಮರ್ಥ್ಯದಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ಪರಿಚಯಿಸುವುದು ಅವರ ಅತ್ಯಂತ ಗಮನಾರ್ಹವಾದಂತಹ ಕೊಡುಗೆಯಾಗಿದೆ. ಇದು ಹಿಂದೂ ವೈಯಕ್ತಿಕ ಕಾನೂನನ್ನು ಕ್ರೋಢೀಕರಿಸಲು ಮತ್ತು ಸುಧಾರಿಸಲು, ವೈಯಕ್ತಿಕ ವಿಷಯಗಳಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡಲು ಪ್ರಯತ್ನಿಸಿತು. ಆದಾಗ್ಯೂ ಮಸೂದೆಯನ್ನ ಸಂಸತ್ತಿನಲ್ಲಿ ಅಂಗೀಕರಿಸಲಾಗಲಿಲ್ಲ. ಇದು ಬಾಬಾ ಸಾಹೇಬ್ 1951ರಲ್ಲಿ ನೆಹರು ಕ್ಯಾಬಿನೆಟ್ಗೆ ರಾಜೀನಾಮೆ ನೀಡುವಂತೆ ಮಾಡಿತ್ತು. ಒಟ್ಟಿನಲ್ಲಿ BR ಅಂಬೇಡ್ಕರ್ ಅವರು ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಡಿದಂತಹ ಮಹಾನ್ ವ್ಯಕ್ತಿ ಎಂಬ ಖ್ಯಾತಿಯನ್ನ ಪಡೆದಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.